ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನಲ್ಗೆ. ಇಲ್ಲಿನ ಪ್ರತಿ ಕಥೆಯಲ್ಲಿಯೂ ಇದೆ ಒಂದು ಮಾಯಾಲೋಕ, ಒಂದು ನೀತಿ ಪಾಠ, ಹಾಗೆ ಒಂದು ಸಾಹಸ ಗಾಥೆ. ಇವತ್ತಿಗೆ ಕತೆ ಕೇಳಲಿಕ್ಕೆ ರೆಡಿನಾ? ತಡ ಮಾಡದೆ ಶುರು ಮಾಡೋಣ ಇವತ್ತಿನ ಕಥೆಯನ್ನ. ಇವತ್ತಿನ ಕಥೆ ಅದಿತಿಯ ಶಕ್ತಿ. ಅದಿತಿ ಎನ್ನುವ ಪುಟ್ಟ ಹುಡುಗಿ ಒಂದು ಸುಂದರವಾದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಅವಳು ತುಂಬ ಸೌಮ್ಯ ಸ್ವಭಾವದವಳು, ಆದರೆ ತನ್ನನ್ನು ತಾನು ತುಂಬ ಚಿಕ್ಕವಳು ಮತ್ತು ದುರ್ಬಲಳು ಎಂದು ಭಾವಿಸುತ್ತಿದ್ದಳು. ಅವಳು ಸುತ್ತಲಿನ ದೊಡ್ಡ ಪ್ರಪಂಚವನ್ನು ನೋಡಿ ಭಯಪಡುತ್ತಿದ್ದಳು. ಇತ್ತೀಚೆಗೆ ಹಳ್ಳಿಯ ಜನರು ತಮ್ಮ ದಯೆಯನ್ನು ಮರೆತಂತೆ ಕಾಣುತ್ತಿದ್ದರು. ಸಣ್ಣ ಸಣ್ಣ ವಿಷಯಗಳಿಗೂ ಜಗಳವಾಡುತ್ತಿದ್ದರು. ಹಳ್ಳಿಯ ಶಾಂತಿ ಮರೆಯಾಗುತ್ತಿತ್ತು. ಇದನ್ನು ಕಂಡ ಅದಿತಿಗೆ ತುಂಬ ಬೇಸರವಾಯಿತು. ಓ ದುರ್ಗಾ ಮಾತೆ, ಈ ಜಗಳಗಳನ್ನು ನಿಲ್ಲಿಸಲು ನನಗೆ ಸಹಾಯ ಮಾಡು. ನಾನು ತುಂಬ ಚಿಕ್ಕವಳು, ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಅದಿತಿ ತನ್ನ ಮನೆಯ ಪೂಜಾ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು. ಆ ರಾತ್ರಿ ಅದಿತಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ಸಿಂಹದ ಮೇಲೆ ಕುಳಿತಿರುವ ದುರ್ಗಾಮಾತೆ ಪ್ರಕಾಶಮಾನವಾಗಿ ಕಾಣಿಸಿಕೊಂಡಳು. ಅವಳ ಮುಖದಲ್ಲಿ ಶಾಂತಿ ಮತ್ತು ಶಕ್ತಿ ಇತ್ತು. ಅದಿತಿ, ನೀನು ಚಿಕ್ಕವಳಲ್ಲ, ನಿನ್ನೊಂದಿಗೆ ಅಪಾರ ಶಕ್ತಿ ಇದೆ. ಅದು ಕೇವಲ ತೋಳಿನ ಬಲವಲ್ಲ, ಅದು ದಯೆ, ಧೈರ್ಯ ಮತ್ತು ಜ್ಞಾನದ ಶಕ್ತಿ ಎಂದು ಮಾತೆ ಹೇಳಿದಳು. ಮಹಿಳೆಯರು ಸಮಾಜದ ಶಕ್ತಿ. ಅವರು ಪ್ರೀತಿ, ಪೋಷಣೆ ಮತ್ತು ಸಹಾನುಭೂತಿಯ ಮೂಲಕ ಜಗತ್ತನ್ನು ಬೆಳೆಸುತ್ತಾರೆ. ನಿನ್ನೊಳಗಿನ ಶಕ್ತಿಯನ್ನು ನಂಬು ಎಂದು ಮಾತೆ ಮುಂದುವರೆಸಿದಳು. ಅದಿತಿ ಎಚ್ಚರಗೊಂಡಾಗ ಅವಳಿಗೆ ಹೊಸ ಆತ್ಮವಿಶ್ವಾಸ ಬಂದಿತ್ತು. ಅವಳು ತನ್ನ ಮನೆಯಿಂದ ಹೊರಟು ಮೊದಲು ತನ್ನ ನೆರೆಮನೆಯ ಅಜ್ಜಿಗೆ ಸಹಾಯ ಮಾಡಿದಳು. ನಂತರ ಜಗಳವಾಡುತ್ತಿದ್ದ ಇಬ್ಬರು ಸ್ನೇಹಿತರ ನಡುವೆ ಮಾತುಕತೆ ನಡೆಸಿ ಅವರನ್ನು ಮತ್ತೆ ಒಂದಾಗಿಸಿದಳು. ಅದಿತಿಯ ಸಣ್ಣ ಸಣ್ಣ ದಯೆಯ ಕಾರ್ಯಗಳು ಹಳ್ಳಿಯಾದ್ಯಂತ ಹರಡಿತು. ಒಬ್ಬರನ್ನೊಬ್ಬರು ನೋಡಿದ ಜನರು ಮತ್ತೆ ದಯೆಯಿಂದ ವರ್ತಿಸಲು ಪ್ರಾರಂಭಿಸಿದರು. ಜಗಳಗಳು ನಿಂತು ಶಾಂತಿ ಮತ್ತೆ ನೆಲೆಸಿತು. ಅದಿತಿ ತಾನು ಮಾಡಿದ ಸಣ್ಣ ಕೆಲಸಗಳು ಇಷ್ಟೊಂದು ದೊಡ್ಡ ಬದಲಾವಣೆ ತಂದಿದ್ದನ್ನು ನೋಡಿ ಆಶ್ಚರ್ಯಪಟ್ಟಳು. ಅವಳು ತನ್ನನ್ನು ತಾನು ಚಿಕ್ಕವಳು ಎಂದು ಭಾವಿಸಿದ್ದಳು, ಆದರೆ ಅವಳೊಳಗಿನ ಶಕ್ತಿ ಇಡೀ ಹಳ್ಳಿಯನ್ನೇ ಬದಲಾಯಿಸಿತ್ತು. ಅವಳಿಗೆ ಅರ್ಥವಾಯಿತು, ದುರ್ಗಾಮಾತೆಯ ಶಕ್ತಿ ಕೇವಲ ದೇವಸ್ಥಾನದಲ್ಲಿ ಇಲ್ಲ, ಅದು ಪ್ರತಿಯೊಬ್ಬ ಮಹಿಳೆಯ ಹೃದಯದಲ್ಲಿದೆ. ಪ್ರತಿಯೊಬ್ಬ ಮಹಿಳೆಯು ತನ್ನದೇ ಆದ ರೀತಿಯಲ್ಲಿ ಸಮಾಜವನ್ನು ರಕ್ಷಿಸಲು ಮತ್ತು ಬೆಳೆಸಲು ಶಕ್ತಿ ಹೊಂದಿದ್ದಾಳೆ. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮಗೆ ಇಷ್ಟವಾಯಿತೆ? ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಕಥೆಗಳನ್ನ ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.